ಸರ್ವರಿಗೂ ಸುಸ್ವಾಗತ. ಈ ದಿನದ ಸಂಚಿಕೆಯಲ್ಲಿ ನಾವು ಗ್ರಹಗಳ ಕಾರಕತ್ವದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕೃತಿಯಲ್ಲಿ ಘಟಿಸುವಂತ ವಿದ್ಯಮಾನಗಳನ್ನಾಗಲಿ ಅಥವಾ ಮನುಷ್ಯನ ಜೀವನದಲ್ಲಿ ನಡೆಯುವಂಥ ಯಾವುದೇ ಘಟನೆಗಳಾಗಲಿ ಬದಲಾವಣೆಗಳಾಗಲಿ ಇವೆಲ್ಲವನ್ನೂ ಸಹ ಬಾಹ್ಯಾಕಾಶದಲ್ಲಿರೋ ಗ್ರಹ ತನ್ನ ಗೋಚಾರದ ಮೂಲಕ ಸೂಚಿಸುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಇವೆರಡಕ್ಕೂ ಮಧ್ಯೆ ಏನಾದರೂ ಒಂದು ಬಗೆಯ ಸಂಬಂಧ ಇದ್ರೆ ಮಾತ್ರ ಒಂದರ ಚಲನೆಯಿಂದ ಮತ್ತೊಂದರಲ್ಲಿ ಆಗುವಂತ ಬದಲಾವಣೆಗಳನ್ನ ನಾವು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಭೂಮಿಗೂ ಗ್ರಹಗಳಿಗೂ ಏನು ಸಂಬಂಧ? ಮನುಷ್ಯನಿಗೂ ಗ್ರಹಗಳಿಗೂ ಏನು ಸಂಬಂಧ? ಅದೇ ರೀತಿ ಮನುಷ್ಯನ ಜೀವನಕ್ಕೂ ಗ್ರಹಗಳಿಗೂ ಏನು ಸಂಬಂಧ? ನಾವು ತಿಳ್ಕೊಳ್ಬೇಕು. ಇವೆರಡಕ್ಕೂ ಸಂಬಂಧ ಇದೆ. ಭಗವಂತನಿಂದ ಸೃಷ್ಟಿಯಾದ ಭೂಮಿಯ ಪ್ರತಿಯೊಂದು ವಸ್ತುವಿನ ಹಾಗೂ ಭೂಮಿಯ ಮೇಲಿರೋ ಪ್ರತಿಯೊಂದು ಕಾರಕತ್ವದ ಜವಾಬ್ದಾರಿಯನ್ನ, ಅಧಿಕಾರವನ್ನ ಈ ಗ್ರಹಗಳು ಹೊಂದಿರುತ್ತವೆ. ಇದರ ಅರ್ಥ ಭೂಮಿಯ ಮೇಲಿರೋ ಪ್ರತಿಯೊಂದು ವಸ್ತುಗಳು, ಜೀವಿಗಳು ಸೇರಿದ ಹಾಗೆ ಇವೆಲ್ಲವೂ ಸಹ ನವಗ್ರಹಗಳ ಅಧೀನದಲ್ಲಿಯೇ ಬರುತ್ತವೆ ಅನ್ನೋದು. ನವಗ್ರಹಗಳ ಹೊರತಾಗಿ ಭೂಮಿಯ ಮೇಲೆ ಉಳಿದ ಯಾವುದೇ ಕಾರಕತ್ವಗಳು ಇಲ್ಲ ಅಂತ ತಿಳಿಯೋದು. ಆದ ಕಾರಣ ಈ ಗ್ರಹಗಳು ಬಾಹ್ಯಾಕಾಶದಲ್ಲಿ ಕಾಲಕ್ಕನುಸಾರವಾಗಿ ಗೋಚಾರ ಮಾಡುತ್ತಾ ಭೂಮಿಯ ಮೇಲಿರೋ ಜೀವಿಗಳು ಹಾಗೂ ಭೂಮಿಯ ಮೇಲಿನ ಕಾರಕತ್ವಗಳ ಬದಲಾವಣೆಗಳಿಗೆ ಕಾರಣವಾಗಿರುತ್ತವೆ. ಹಾಗಾದ್ರೆ ಭೂಮಿಯ ಮೇಲಿರೋ ಯಾವ ಯಾವ ಕಾರಕತ್ವಗಳು ಯಾವ ಯಾವ ಗ್ರಹಗಳಿಗೆ ಸಂಬಂಧಿಸಿದ್ದು, ಭೂಮಿಯ ಮೇಲಿರೋ ಯಾವ ಯಾವ ಕಾರಕತ್ವಗಳು ಯಾವ ಗ್ರಹಗಳ ಅಧೀನದಲ್ಲಿ ಬರುತ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯ. ವಿವಸ್ವಾನ್ ಅಷ್ಟಭಿಮಾಸೈಃ ಆದಾಯಾಪೋ ರಸಾನ್ವಿತಾಃ ವರ್ಷತ್ಯೇವ ತತಶ್ಚಾನ್ನಂ ಅನ್ನಾದಪ್ಯಖಿಲಂ ಜಗತ್. ಸೂರ್ಯನಿಂದಲೇ ಮಳೆ, ಮಳೆಯಿಂದಲೇ ಅನ್ನ, ಅನ್ನದಿಂದಲೇ ಸಕಲ ಜೀವ ಸೃಷ್ಟಿ. ಏನು? ಸೂರ್ಯನಿಂದ ಮಳೆ ಬರುತ್ತಾ? ಅಲ್ಲ, ಮೋಡಗಳಿಂದ ಮಳೆ ಬರೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೂರ್ಯ ಹೇಗೆ ಮಳೆ ಸುರಿಸ್ತಾನೆ? ನೋಡಿ, ಮಳೆಗೆ ಮುಖ್ಯ ಕಾರಣನೇ ಸೂರ್ಯ. ಸೂರ್ಯ ತನ್ನ ಕಿರಣಗಳಿಂದ ಭೂಮಿ, ಜೀವಿ, ನದಿ, ಸಮುದ್ರ ಇವುಗಳ ಮೂಲಕ 4 ಬಗೆಯ ಜಲವನ್ನ ತನ್ನ ಕಿರಣಗಳಿಂದ ಹೀರಿ ಅದನ್ನ ಚಂದ್ರನಿಗೆ ಕೊಡ್ತಾನೆ. ಚಂದ್ರ ಆ ಜಲವನ್ನ ಮೋಡಗಳಿಂದ ಭೂಮಿಗೆ ಸುರಿಸಿ ಆ ಮಳೆಯಿಂದಲೇ ಔಷಧಿ, ಅನ್ನ ಇತ್ಯಾದಿ ಉತ್ಪತ್ತಿಯಾಗುವಂಥದ್ದು. ಅನ್ನವೇ ಸಕಲ ಜೀವಿಗಳ ಸೃಷ್ಟಿ, ಪಾಲನೆ, ಪೋಷಣೆಗೆ ಕಾರಣವಾಗಿರುವಂಥದ್ದು. ಇದನ್ನ ನೀವು ವಿಷ್ಣು ಪುರಾಣದ 2ನೇ ಅಂಶದಲ್ಲಿ 11ನೆಯ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಬಹುದು. ಜ್ಯೋತಿಷದಲ್ಲಿ ಸೂರ್ಯನನ್ನ ರಾಜನಿಗೆ ಹೋಲಿಸ್ತಾರೆ. ಈಗಿನ ಸಂದರ್ಭಕ್ಕೆ ಬೇಕಾದ್ರೆ ನೀವು ರಾಜನನ್ನ ಪ್ರಧಾನಮಂತ್ರಿಗೋ ರಾಷ್ಟ್ರಪತಿಗೋ ನೀವು ಅದನ್ನ ಅನ್ವಯಿಸ್ಕೊಳ್ಬಹುದು. ರಾಜನಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ವಿಷಯಗಳ ಬಗ್ಗೆ ಸೂರ್ಯ ಗ್ರಹ ಹೇಳುತ್ತೆ. ಸರ್ಕಾರದಲ್ಲಿರೋ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಮತ್ತೆ ಯಾವುದೇ ಅಧ್ಯಕ್ಷರನ್ನ ನೀವು ಸೂರ್ಯನ ಮೂಲಕ ತಿಳ್ಕೊಳ್ಬಹುದು. ಇವೆಲ್ಲವುದರ ಕಾರಕತ್ವ ಸೂರ್ಯ. ಶಾಸಕರು, ಪಾಲಕರು ಮತ್ತೆ ತಂದೆ ಇವೆಲ್ಲವುದರ ಕಾರಕ ಸೂರ್ಯ. ಸೂರ್ಯ ತಂದೆಯ ಕಾರಕನೂ ಸಹ ಆಗಿರ್ತಾನೆ. ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಕಾರ್ಯಗಳನ್ನ ನಾವು ಸೂರ್ಯನಿಂದ ತಿಳ್ಕೊಳ್ಳುತ್ತೇವೆ. ಸರ್ಕಾರದ ಕೆಲಸ, ಸರ್ಕಾರದಿಂದ ಸಿಗುವಂತಹ ಆದಾಯ, ಸರ್ಕಾರವನ್ನ ಸೇರುವಂತ ಅವಕಾಶ ಇವೆಲ್ಲವನ್ನ ಸಹ ನಾವು ಸೂರ್ಯನಿಂದ ತಿಳ್ಕೊಳ್ತೇವೆ. ಸೂರ್ಯ
ಗೌರವ ಸನ್ಮಾನಗಳ ಕಾರಕನಾಗಿರ್ತಾನೆ. ಒಬ್ಬ ಜಾತಕನಿಗೆ ಸಿಗುವಂತಹ ಗೌರವ ಸನ್ಮಾನಗಳನ್ನು ನಾವು ಸೂರ್ಯನಿಂದಲೂ ಸಹ ತಿಳ್ಕೊಳ್ಳಬಹುದು. ಈ ಗ್ರಹಗಳಲ್ಲಿ ಸೂರ್ಯನನ್ನ ನಾವು ಪಾಪಿ ಗ್ರಹ ಅಂತ ಹೇಳ್ತೇವೆ. ಅಂದ್ರೆ ಅರ್ಥ ಸೂರ್ಯ ಬಹುತೇಕವಾಗಿ ಅಶುಭ ಗ್ರಹ ಅಂತ ಅಲ್ಲ, ಬದಲಾಗಿ ಸೂರ್ಯ ಕ್ರೂರ ಗ್ರಹ. ಯಾಕೆ ಅಂದ್ರೆ ತನ್ನ ಆಳ್ವಿಕೆಯಲ್ಲಿ ಪ್ರಜೆಗಳು ಶಾಸನಗಳನ್ನ ನಿಯಮಗಳನ್ನ ಅಚ್ಚುಕಟ್ಟಾಗಿ ಪಾಲಿಸಬೇಕು ಅಂತಂದ್ರೆ ಈ ರಾಜ ಆದವನು ಒಂದಷ್ಟು ಕ್ರೂರಿಯಾಗಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಆದ ಕಾರಣ ಸೂರ್ಯ ಗ್ರಹಗಳ ರಾಜನಾಗಿರೋ ಕಾರಣ ಕ್ರೂರತ್ವ ಆತನಿಗೆ ಅವಶ್ಯಕವಾಗಿರುತ್ತೆ. ಪೌರಾಣಿಕ ಕಥೆಗಳಲ್ಲಿ ನಾವು ಸೂರ್ಯನನ್ನ ಮಾರ್ತಾಂಡ, ಆದಿತ್ಯ ಅಂತ ಕರೀತೇವೆ. ಯಾಕೆ ಅಂದ್ರೆ ಹಿಂದೆ ಈ ದಾನವರು ದೇವತೆಗಳ ಮೇಲೆ ನಿರಂತರವಾಗಿ ದಂಡೆತ್ತಿ ಬರ್ತಾ ಇರ್ತಾರೆ. ಹೀಗಿರುವಾಗ ಈ ದೇವತೆಗಳ ತಾಯಿ ಯಾರಿದ್ದಾರೆ, ಅದಿತಿ, ಒಮ್ಮೆ ಸೂರ್ಯನನ್ನ ಕುರಿತು ಘೋರವಾದ ತಪಸ್ಸನ್ನ ಮಾಡ್ತಾರೆ. ಅವರ ತಪಸ್ಸಿಗೆ ಪ್ರಸನ್ನನಾದ ಸೂರ್ಯ ಈ ಕಶ್ಯಪ ಹಾಗೂ ಅದಿತಿಯ ಮಗನಾಗಿ ಸ್ವಯಂ ಆದಿತ್ಯನಾಗಿ ಹುಟ್ಟಿ ಬರ್ತಾನೆ. ಹೀಗೆ ಸೂರ್ಯ ಆದಿತ್ಯನಾಗಿ ಹುಟ್ಟಿ ಬಂದು ರಾಕ್ಷಸರನ್ನ ಸೋಲಿಸಿ ತನ್ನ ಒಡ ಹುಟ್ಟಿದವರಿಗೆ ಈ ರಾಜ್ಯವನ್ನ ಹೇಗೆ ಮುಂದೆ ಸಂರಕ್ಷಣೆ ಮಾಡಬೇಕು, ಅದನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಬೋಧಿಸ್ತಾನೆ. ಹೀಗೆ ಸೂರ್ಯ ಅದಿತಿಯ ಮಗನಾದ್ದರಿಂದ ಆತನನ್ನ ಆದಿತ್ಯ ಅಂತ ಕರೀತೇವೆ. ಸೂರ್ಯ ಶತ್ರುಗಳನ್ನ ದಂಡಿಸಿ ತನ್ನ ರಾಜ್ಯವನ್ನ, ತನ್ನ ಒಡ ಹುಟ್ಟಿದವರನ್ನ ರಕ್ಷಣೆಯನ್ನ ಮಾಡ್ತಾನೆ. ಆದ ಕಾರಣ ಅವನನ್ನ ನಾವು ಮಾರ್ತಾಂಡ ಅಂತ ಕರೀತೇವೆ. ಈ ಕಥೆಯಿಂದ ನಮಗೆ ಏನ್ ತಿಳಿಯುತ್ತೆ? ಸೂರ್ಯ ಸಂಚಾಲನೆಗೆ, ತಪಸ್ಸಿಗೆ, ಫಲಕ್ಕೆ ಕಾರಕನಾಗಿರ್ತಾನೆ ಅನ್ನೋದು ನಮಗೆ ತಿಳಿಯುತ್ತೆ. ಇಲ್ಲಿ ನಾನು ನಿಮಗೆ ಸೂರ್ಯನ ಕಥೆಯನ್ನ ಹೇಳ್ತಾ ಇಲ್ಲ. ಒಂದು ಗ್ರಹದ ಕಾರಕತ್ವಗಳನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಆ ಗ್ರಹದ ಹಿನ್ನೆಲೆ, ಸ್ವಭಾವ, ಹಿಂದೆ ನಡೆದಂತಹ ಇತಿಹಾಸ ಪ್ರತಿಯೊಂದನ್ನು ಸಹ ನಾವು ತಿಳ್ಕೊಂಡ್ರೆ ಮಾತ್ರ ಯಾವುದೇ ಒಂದು ಗ್ರಹದ ಕಾರಕತ್ವಗಳನ್ನ ನಾವು ಸರಿಯಾಗಿ ಅಂದಾಜು ಮಾಡಲಿಕ್ಕೆ, ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಸೂರ್ಯ ಯಾವುದೇ ಜಾತಕನ ಆತ್ಮಕಾರಕನಾಗಿರ್ತಾನೆ. ಸೂರ್ಯ ಯಾವುದೇ ಜಾತಕನ ಆಧ್ಯಾತ್ಮಿಕ ಮಟ್ಟವನ್ನು ತಿಳಿಸುತ್ತೆ. ಸೂರ್ಯ ಶಕ್ತಿಗೆ, ಬಲಕ್ಕೆ, ಸಂಚಾಲನೆಗೆ ಕಾರಕನಾಗಿರ್ತಾನೆ. ಸೂರ್ಯದೇವ ಉಷ್ಣ ಹಾಗೂ ಬಿಸಿಲಿನ ಕಾರಕನಾಗಿರ್ತಾನೆ. ಅದಲ್ಲದೆ ಸೂರ್ಯ ರಾಜಧಾನಿ, ರಾಜನಾಗುವುದರ ಕಾರಕನೂ ಸಹ ಆಗಿರ್ತಾನೆ. ಸೂರ್ಯದೇವ ವಿಚ್ಛೇದನದ ಕಾರಕನೂ ಹೌದು. ಹೇಗ್ ಸಾಧ್ಯ? ಸೂರ್ಯ ಗ್ರಹಗಳ ರಾಜ ಅಲ್ವಾ? ಆತ ಹೇಗೆ ವಿಚ್ಛೇದನಕ್ಕೆ ಅಂದ್ರೆ ಡಿವೋರ್ಸ್ಗೆ ಕಾರಕ ಹೇಗಾಗ್ತಾನೆ? ಅದಕ್ಕೂ ಸಹ ಒಂದು ತರ್ಕ ಇದೆ, ಕೇಳಿ. ಸೂರ್ಯನ ಪತ್ನಿಯಾದ ಸನ್ಯಾ ಸೂರ್ಯನನ್ನ ಬಹಳ ಪ್ರೀತಿಸ್ತಾ ಇರ್ತಾಳೆ. ಆದರೂ ಸೂರ್ಯನ ಹೆಂಡತಿಯಾದ ಸನ್ಯಾಳಿಗೆ ಈ ಸೂರ್ಯನ ತೇಜಸ್ಸನ್ನ, ಆತನ ಹೊಳಪನ್ನ, ಆತನ ಕಾಂತಿಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಮ್ಮೆ ಈ ಸನ್ಯಾ ಏನ್ ಮಾಡ್ತಾಳೆ, ತನ್ನ ಸವತಿ ಛಾಯೆಯನ್ನ ಕರೆದು ತನ್ನ ಪತಿ ಸೂರ್ಯನನ್ನ ಹಾಗೂ ತನ್ನ ಮಕ್ಕಳ ಜವಾಬ್ದಾರಿಯನ್ನ ಆಕೆಗೆ ವಹಿಸಿ ಆ ಸನ್ಯಾ ತನ್ನ ತಂದೆಯ ಮನೆಗೆ ಹೊರಟೋಗ್ತಾಳೆ. ಅಂದರೆ ಆ ಸೂರ್ಯನ ತೇಜಸ್ಸನ್ನ, ಸೂರ್ಯನ ಕಾಂತಿಯನ್ನ ತನ್ನ ಹೆಂಡತಿಯೇ ಭರಿಸಿಕೊಳ್ಳೋದಕ್ಕೆ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂದಮೇಲೆ ಬೇರೆ ಯಾರು ತಾನೇ ಸೂರ್ಯನ ತೇಜಸ್ಸನ್ನ ಸಹಿಸಿಕೊಂಡು ಆತನ ಜೊತೆ ಇರ್ತಾರೆ? ಹೌದೋ? ಆದ ಕಾರಣ ಸೂರ್ಯ ಇಲ್ಲಿ ಪ್ರತ್ಯೇಕತಾವಾದಿ ಅಂತ ನಾವು ತಿಳ್ಕೊಳ್ಬೇಕು. ಆದ ಕಾರಣ ಇಲ್ಲಿ ವಿಚ್ಛೇದನದ ಹಾಗೂ ಪ್ರತ್ಯೇಕತೆಯ ಕಾರಕವೂ ಸಹ ಸೂರ್ಯನಾಗಿರ್ತಾನೆ. ಸೂರ್ಯ ರಾಶಿ ಕುಂಡಲಿಯಲ್ಲಿ ಯಾವ ಭಾವದಲ್ಲಿ ಕುಳಿತುಕೊಳ್ತಾನೋ ಅಲ್ಲಿ ಸೂರ್ಯ ಪ್ರತ್ಯೇಕತೆಯನ್ನ ಉಂಟು ಮಾಡ್ತಾನೆ. ಸೂರ್ಯನ ತೇಜಸ್ಸಿನ ಮುಂದೆ ಮತ್ತೊಬ್ಬರ ತೇಜಸ್ಸು ಕಡಿಮೆಯಾಗಿ ಹೋಗುತ್ತೆ. ಯಾವುದೇ ಜಾತಕನ ತೇಜಸ್ಸನ್ನ ನಾವು ನೋಡಬೇಕಾದ್ರೆ ನಾವು ಸೂರ್ಯನಿಂದ ನೋಡ್ತೇವೆ. ಜಾತಕನ ತೇಜಸ್ಸು, ವೀರ್ಯ, ಬಲ, ಶಕ್ತಿ ನಮಗೆ ಈ ಸೂರ್ಯನಿಂದನೇ ತಿಳಿಯುತ್ತೆ. ರಾಶಿ ಕುಂಡಲಿಯಲ್ಲಿ
ಸೂರ್ಯನ ಪಕ್ಕದಲ್ಲಿ ಯಾವ ಗ್ರಹ ಕುಳಿತುಕೊಳ್ಳುತ್ತೋ ಆ ಗ್ರಹವನ್ನ, ಆ ಗ್ರಹದ ಶಕ್ತಿಯನ್ನ ಸೂರ್ಯಗ್ರಹ ಅಸ್ತಗೊಳಿಸುತ್ತೆ. ಸೂರ್ಯ ಶಿವನ ಭಕ್ತನಾಗಿದ್ದಾನೆ, ಆತ ಶಿವನ ಉಪಾಸಕ. ಆದ ಕಾರಣ ಶಿವನಿಗೆ ಸಂಬಂಧಿಸಿದ ವಿಷಯಗಳನ್ನ, ಶಿವನ ವಿಷಯಗಳನ್ನ, ಶಿವನ ಮಂದಿರಗಳ ವಿಷಯಗಳನ್ನ ನಾವು ಸೂರ್ಯನಿಂದಲೇ ತಿಳ್ಕೊಳ್ತೇವೆ. ಸೂರ್ಯ ರಾಶಿ ಚಕ್ರದಲ್ಲಿ ಸಿಂಹ ರಾಶಿಯ ಅಧಿಪತಿಯಾಗಿರ್ತಾನೆ. ಈ ಸಿಂಹ ಅರಣ್ಯ, ಬೆಟ್ಟ, ಕಾಡು ಪ್ರದೇಶ ಇವುಗಳನ್ನ ಹೆಚ್ಚಾಗಿ ಇಷ್ಟಪಡುತ್ತೆ. ಆದ ಕಾರಣ ಈ ಸಿಂಹರಾಶಿಯ ಅಧಿಪತಿ ಸೂರ್ಯನಾದ ಕಾರಣ ಈ ಬೆಟ್ಟ, ಅರಣ್ಯ, ಕಾಡು ಪ್ರದೇಶಗಳನ್ನ, ವನಗಳನ್ನ ನಾವು ಸೂರ್ಯನ ಕಾರಕತ್ವದೊಳಗೆ ಸೇರಿಸ್ತೇವೆ. ಅದೂ ಸಹ ಅಲ್ಲದೆ ಈ ಸಿಂಹರಾಶಿ ಅನ್ನೋದು ಕಾಲಪುರುಷನ ಕುಂಡಲಿಯಲ್ಲಿ 5ನೇ ಭಾವ ಆಗಿರೋದ್ರಿಂದ ಈ 5ನೇ ಭಾವ ಕಾಲಪುರುಷನ ಹೊಟ್ಟೆಯ ಭಾಗ ಹಾಗೂ ಬೆನ್ನಿನ ಭಾಗವನ್ನ ಸೂಚಿಸುತ್ತೆ. ಆದ ಕಾರಣ ಹೊಟ್ಟೆ, ಬೆನ್ನು, ಬೆನ್ನು ಮೂಳೆ ಇವುಗಳ ಕಾರಕ ಸೂರ್ಯನಾಗಿರ್ತಾನೆ. ಈ ಸೂರ್ಯನಿಗೆ ಚಂದ್ರ, ಗುರು, ಮಂಗಳ ಈ 3 ಜನ ಸಹ ಸ್ನೇಹಿತರಾಗಿರ್ತಾರೆ. ಸೂರ್ಯನಿಗೆ ಶನಿ ಮತ್ತೆ ಶುಕ್ರರಿಬ್ಬರೂ ಸಹ ಶತ್ರುಗಳಾಗಿರ್ತಾರೆ. ಶನಿ ಮಗ ನಿಜ, ಆದರೂ ಸಹ ಈ ಶನಿ ಮತ್ತೆ ಸೂರ್ಯರಿಗೆ ಇಬ್ಬರಿಗೂ ಸಹ ಪರಸ್ಪರ ಶತ್ರುತ್ವ ಇದೆ. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ. ಹಾಗೂ ಸೂರ್ಯ ಮತ್ತೆ ಬುಧನ ಮಧ್ಯೆ ಸಾಮಾನ್ಯ ಸಂಬಂಧ ಇದೆ. ಅದು ಶತ್ರುತ್ವವೂ ಅಲ್ಲ, ಮಿತ್ರತ್ವವೂ ಅಲ್ಲ. ಇದಿಷ್ಟು ಸೂರ್ಯನ ಕಾರಕತ್ವಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ. ಧನ್ಯವಾದಗಳು.